ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ಹಿತಾಗೆ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಡುವಾಗ ಏನಾಗಿತ್ತು ಗೊತ್ತಾ? ಏನಾಗಿತ್ತು? ಪುಟ್ ಮೇಡಮ್ ಹತ್ಬಿಟ್ಲಾ? ಇಲ್ಲ ಇಲ್ಲ, ಅಂಬಿಕಾ ಮತ್ತೆ ಹಿತ ತುಂಬಾ ಕಾಮ್ ಆಗಿದ್ರು. ಆದ್ರೆ ನಾನು ತುಂಬಾ ನರ್ವಸ್ ಆಗ್ಬಿಟ್ಟಿದ್ದೆ, ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಹಿತಾಗ ಇಂಜೆಕ್ಷನ್ ಕೊಡುವಾಗಂತೂ ನಾನು ಹತ್ತೆ ಬಿಟ್ಟಿದ್ದೆ ಗೊತ್ತಾ? ಪುಟ್ ಮೇಡಮ್ಗೆ ಇಂಜೆಕ್ಷನ್ ಹಾಕುವಾಗ ನೀವ್ ಹತ್ಬಿಟ್ರಾ? ನಿಮ್ ಮನ್ಸು ಇಷ್ಟೊಂದು ಬೆಣ್ಣೆ ತರ ಮೃದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇಂಜೆಕ್ಷನ್ ಕೊಟ್ಟಾಯ್ತು. ಇಂಜೆಕ್ಷನ್ ಕೊಟ್ಟಾಯ್ತಾ? ಮತ್ ನಂಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲ ದುರ್ಗಾ, ಅಷ್ಟು ಚಿಕ್ಕ ಸೂಜಿ ನೋಡಿ ಯಾರು ತಲೆ ತಿರುಗಿ ಬೀಳ್ತಾರ? ಈ ಕಾರ್ಟೂನಲ್ಲೆಲ್ಲ ತೋರಿಸ್ತಾರಲ್ಲ, ಆಗಿತ್ತು ನೋಡು. ಅಲ್ಲ, ನಾನೇನಾದ್ರೂ ಕಣ್ಣಾರೆ ನಿನ್ ತಲೆ ತಿರುಗಿ ಬಿದ್ದಿದ್ದು ನೋಡಿಲ್ಲ ಅಂದಿದ್ರೆ ನಾನು ಗ್ಯಾರಂಟಿ ನಂಬ್ತಾ ಇರ್ಲಿಲ್ಲ. ಛೇ, ಆ ಮೂಮೆಂಟ್ ಅಲ್ಲಿ ನನಗೆ ಫ್ಲಾಶ್ ಆಗಿಲ್ಲ. ಇಲ್ಲ ಅಂದಿದ್ರೆ ಫೋಟೋ ತೆಗೆದು ಫ್ರೇಮ್ ಹಾಕಿ ನಿನಗೆ ಗಿಫ್ಟ್ ಕೊಡ್ತಾ ಇದ್ದೆ. ಬಾಸು, ನೀವು ಸುಮ್ನೆ ನನ್ನ ರೇಗಿಸ್ಬೇಡಿ, ಆಮೇಲೆ ಚೆನ್ನಾಗಿರಲ್ಲ ನೋಡಿ. ಏನ್ ಚೆನ್ನಾಗಿರಲ್ಲ? ಏನ್ ಮಾಡ್ತೀಯಾ? ಮತ್ತೆ ತಲೆ ತಿರುಗಿ ಬಿದ್ದೋಗ್ತೀಯಾ? ಅಲ್ಲ, ಈ ರೌಡಿಸಮ್ ಎಲ್ಲ ಇಂಜೆಕ್ಷನ್ ತಗೊಳ್ಳುವಾಗ ಎಲ್ಲೋಗಿತ್ತು? ದುರ್ಗಾ, ನಿನಗೆ ಎಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಚೂರು ಗೊತ್ತಾಗಲ್ವಾ? ಅಲ್ಲ, ಬೆಡ್ ಮೇಲೆಲ್ಲ ಹತ್ತಿ ರಂಪ ಮಾಡ್ತೀಯಲ್ಲ, ಏನ್ ನಿನ್ ಹಳ್ಳಿ ಸಂತೆ ಮಾರ್ಕೆಟ್ ಅನ್ಕೊಂಡಿದ್ಯಾ? ಹಾಸ್ಪಿಟಲ್ ಇದು, ಅಕ್ಕಪಕ್ಕ ಬೇರೆ ಪೇಷಂಟ್ಸ್ ಇರ್ತಾರೆ ಅಂತ ಸೆನ್ಸ್ ಇಲ್ವಾ ನಿನ್ಗೆ? ಮೇಡಮ್ ಕ್ಷಮಿಸಿ, ನಾನು ಬೇಕಂತ ಮಾಡಲಿಲ್ಲ. ನಂಗೆ ಮೊದಲಿಂದನೂ ಸೂಜಿ ಅಂದರೆ ತುಂಬ ಭಯ. ಅದಕ್ಕೆ ಶರತ್, ಬುಟಿಕ್ ಇಲ್ಲೇ ಹತ್ರದಲ್ಲಿದೆ, ನಮ್ ವೆಡ್ಡಿಂಗ್ ಡ್ರೆಸ್ನ ನೋಡ್ಕೊಂಡು ಬಂದ್ಬಿಡೋಣವಾ? ನಾನು ಮನೆಗೆ ಹೊರಡ್ತೀನಿ, ಪುಟ್ ಮೇಡಮ್ ಕಾಯ್ತಾ ಇರ್ತಾಳೆ. ದುರ್ಗಾ, ಒಂದ್ ನಿಮಿಷ, ನಾನು ಬರ್ತೀನಿ. ಬಟ್ ಶರತ್, ನೀವ್ ಇವಾಗ ಮನೆಗೆ ಹೋಗಿ ಏನ್ ಮಾಡ್ತೀರಾ? ನಮ್ ಮದ್ವೆಗೂ ತುಂಬಾ ದಿನ ಇಲ್ಲ, ಅಂಡ್ ಎನಿವೆ ಇಷ್ಟು ದೂರ ಬಂದ್ಬಿಟ್ಟಿದೀವಲ್ಲ, ವೆಡ್ಡಿಂಗ್ ಡ್ರೆಸ್ನ ನೋಡ್ಕೊಂಡೇ ಹೋಗ್ಬಿಡೋಣ. ಶರತ್ ಪ್ಲೀಸ್, ಶರತ್ ಪ್ಲೀಸ್ 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 ಪ್ಲೀಸ್. ದುರ್ಗಾ, ನಿನ್ ಕಾರಲ್ಲಿ ವೇಟ್ ಮಾಡ್ತಾ ಇರು. ಪ್ಲೀಸ್ ಬೇಜಾರಾಗ್ಬೇಡ. ನನಗೆ ನಿನ್ನ ಜೊತೆ ಶಾಪಿಂಗ್ ಬರೋದಕ್ಕಾಗಲ್ಲ. ಈ ಮದುವೆ ತಯಾರಿ, ಶಾಪಿಂಗ್ ಹೋಗೋದು, ಇದೆಲ್ಲ ನನಗೆ ಅಂಬಿಕಾ ನೆನ್ಪು ಮಾಡಿಸುತ್ತೆ. ಐ ರಿಯಲಿ ಕಾಂಟ್ ಡೂ ದಿಸ್ ಮಾಯಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮಾಯಾ, ಐ ನೋ ನಾನು ಹಿಂಗೆ ಹೇಳ್ತಾ ಇರೋದ್ರಿಂದ ನಿನಗೆ ತುಂಬ ಹರ್ಟ್ ಆಗ್ತಾ ಇದೆ ಅಂತ, ಬಟ್ ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಶರತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಡೋಂಟ್ ವರಿ. ಥ್ಯಾಂಕ್ಸ್ ಮಾಯಾ, ಅರ್ಥ ಮಾಡ್ಕೊಂಡಿದ್ದಕ್ಕೆ.